ಹಲೋ ನಮಸ್ತೆ, ನಾನು ನಿಮ್ಮ ರುದ್ರಾಂಶ್ ಶಾರೆ ಮಾತಾಡ್ತಿರೋದು. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಿರೋದು ಏನಂದರೆ, ಒಬ್ಬ ವ್ಯಕ್ತಿನ ಮೋಸ ಮಾಡ್ಬೋದು, ಆದರೆ ಒಬ್ಬ ವ್ಯಕ್ತಿ ಒಂದು ಸಮೂಹನ ಮೋಸ ಮಾಡ್ಬೋದು. ಒಬ್ಬ ವ್ಯಕ್ತಿ ಇಡೀ ಭಾರತನೇ ಮೋಸ ಮಾಡೋಕ್ಕಾಗುತ್ತಾ? ಅದೇ ಥರ ಹೇಳಿದ್ರೆ ಒಂದು ಸ್ಕ್ಯಾಮ್ನ ಇವತ್ತು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. 2016ರಲ್ಲಿ ಡೆಲ್ಲಿಯ ನೋಯ್ಡಾದಲ್ಲಿ ಫ್ರೀಡಮ್ 251 ಅಂತ ಒಂದು ಮೊಬೈಲ್ ಬಿಟ್ಟಿದ್ರು. ಅದು ನಿಮ್ಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ನಾನು ಅದನ್ನು ಬುಕ್ ಮಾಡಿದ್ದೆ. 251 ರುಪೀಸ್ಗೆಲ್ಲ ಒಂದು ಮೊಬೈಲ್ ಸಿಗುತ್ತೆ ಅಂತ ಬುಕ್ ಮಾಡಿಬಿಟ್ಟಿದೆ. ಬಟ್ ಅದು ಆ್ಯಕ್ಚುಲಿ ಅದು ಸ್ಕ್ಯಾಮ್ ಆಗಿದೆ. ಅದು ಸ್ಕ್ಯಾಮ್ ಆಗಿತ್ತು. 251 ರುಪೀಸ್ಗೆ ಮೊಬೈಲ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಿಂಗಿಂಗ್ ಬೆಲ್ ಕಂಪ್ನಿಯವರು ಮೊಬೈಲ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮೊಬೈಲು ಸ್ಯಾಂಪಲ್ ಪೀಸ್, ಮಾಡಲ್ ಪೀಸ್ ಮಾತ್ರ ಎಲ್ಲರಿಗೂ ಬಂದಿರುತ್ತೆ. ಆದರೆ ಒರಿಜಿನಲ್ ಪೀಸ್ ಇನ್ನೂ ಬರುತ್ತೆ, ಜುಲೈಗೆ ಬರುತ್ತೆ, ಜೂನ್ಗೆ ಬರುತ್ತೆ ಅಂತ ಅವ್ರು ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ. ಆದರೆ ಅದುವರೆಗೂ ತುಂಬ ಜನ, ಲಕ್ಷಾಂತರ ಜನ ಬುಕ್ ಮಾಡಿರ್ತಾರೆ. 25 ಲಕ್ಷ ಜನ ಇದೇ ಥರ ಬುಕ್ ಮಾಡಿರ್ತಾರೆ ಮೊಬೈಲ್ನ. ಆದರೆ ಯಾರಿಗೂ ಮೊಬೈಲ್ ಬರೋಲ್ಲ. ಅದು ನಾನು ಬುಕ್ ಮಾಡಿದ್ದೆ, ಬಟ್ ನನಗೂ ಬರಲಿಲ್ಲ ಮೊಬೈಲ್. ತಪ್ಪನ್ನ ಒಪ್ಕೊಂಡು 30,000 ಜನಕ್ಕೆ ರೀಫಂಡ್ ಮಾಡಿರ್ತಾರೆ ಅವ್ರು ಕಟ್ಟಿರೋ ದುಡ್ಡನ್ನ. ಬಟ್ 30,000 ಅಂತ ಅವ್ರು ತೋರಿಸ್ಕೊತಾರೆ, ಬಟ್ ಯಾರಿಗೂ ರೀಫಂಡ್ ಮಾಡಿರಲ್ಲ. ಅದೇ ಥರ ಕಂಪ್ನಿ ಓನರ್, ರಿಂಗಿಂಗ್ ಬೆಲ್ ಕಂಪ್ನಿ ಓನರ್ನ 3 ಸಲ ಜೈಲಿಗೆ ಹಾಕಿರ್ತಾರೆ. 5 ದಿನಕ್ಕೆ ಸರ್ವರ್ ಬ್ಲಾಕ್ ಆಗೋಷ್ಟು ಮೊಬೈಲ್ ಬುಕ್ ಮಾಡ್ತಾಯಿರ್ತಾರೆ. ಅಷ್ಟು ಜನ ಕ್ರೇಜ್ ಆಗಿ ಬುಕ್ ಮಾಡ್ತಾ ಇರ್ತಾರೆ ಮೊಬೈಲ್ನ. ಬಟ್ ಯಾರಿಗೂ ಗೊತ್ತಿರಲ್ಲ ಮೊಬೈಲ್ ಬರೋಲ್ಲ ಮುಂದಕ್ಕೆ ಫ್ಯೂಚರಲ್ಲಿ ಅಂತ. ಆ ಥರ ಮೊಬೈಲ್ನೇ ಮಾಡೋಕ್ಕಾಗಲ್ಲ. ಯಾಕಂದರೆ 2,000 ರೂಪಾಯಿ ಮಿನಿಮಮ್ ಖರ್ಚಾಗುತ್ತೆ ಒಂದು ಮೊಬೈಲ್ನ ಮಾಡೋದಕ್ಕೆ. 1 GB ರ್ಯಾಮು, 8 GB ರೋಮು ಮೊಬೈಲ್ ಕೊಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಬಟ್ ಆ ಮೊಬೈಲ್ ನಿಮಗೆ ಕೊಡಬೇಕು ಅಂದರೆ ಮಿನಿಮಮ್ 2,500 ರೂಪಾಯಿ ಖರ್ಚಾಗುತ್ತೆ. ಇದು ಆ್ಯಕ್ಚುಲಿ ಇಂಡಿಯನ್ ಕಾಸ್ಟು. ಅವ್ನು ಎಲ್ಲಿಂದ ತಂದ್ರೂ ಅದು ಮಾಡೋಕ್ಕಾಗಲ್ಲ. ವ್ಯಕ್ತಿ ಹೆಸರು ಹೇಳ್ಕೊಂಡು ಮಾಡಿರುವಂಥ ಬಿಗ್ಗೆಸ್ಟ್ ಸ್ಕ್ಯಾಮ್ ಬಂದ್ಬಿಟ್ಟು ಇದೇ ಸ್ಕ್ಯಾಮು.